ಕೊರೋನಾ 3 ಅಲೆಗಳಲ್ಲಿ ಅದೆಷ್ಟು ಮಾರಕ ಮತ್ತು ಡೇಂಜರಸ್ ಅನ್ನೋದನ್ನ ಜನ ನೋಡಿದ್ದಾರೆ. ಹಾಗಾಗಿಯೇ 4ನೇ ಅಲೆಯ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ ಜನರೇನೆ ಜಾಗೃತರಾಗ್ತಾ ಇದ್ದಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರಿನ ಹೋಟೆಲ್ಗಳಲ್ಲೂ ಕೂಡ ಕೊರೋನಾ ಹೈ ಅಲರ್ಟ್. ಬಹುತೇಕ ಹೋಟೆಲ್ನ ಸಿಬ್ಬಂದಿಗಳಿಗೆ ಮಾಸ್ಕ್ ಅನ್ನು ಕಡ್ಡಾಯ ಮಾಡಲಾಗಿದೆ. ಹೋಟೆಲ್ ಎಂಟ್ರಿ ಭಾಗದಲ್ಲಿ ಸ್ಯಾನಿಟೈಸರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಾಸ್ಕ್, ಸ್ಯಾನಿಟೈಸ್, ಗ್ಲೌಸ್ ಅನ್ನು ಕಡ್ಡಾಯಗೊಳಿಸಿದ್ದಾರೆ ಹೋಟೆಲ್ನ ಮಾಲೀಕರು. ಎಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಅಂತ ಹೇಳಿಲ್ಲ. 60 ವರ್ಷ ಮೇಲ್ಪಟ್ಟವರು ಜನಸಂದಣಿಯ ಪ್ರದೇಶದಲ್ಲಿ ಮಾಸ್ಕ್ ಅನ್ನು ಧರಿಸಬೇಕು ಅಂತ ಹೇಳಿ ಸಿಎಂ ನೇತೃತ್ವದ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ. ಆದರೂ ಕೂಡ ಬೆಂಗಳೂರಿನ ಜನರು, ಬೆಂಗಳೂರಿನ ಹೋಟೆಲ್ನ ಮಾಲೀಕರು ಅವರೇನೆ ಜಾಗೃತರಾಗ್ತಾ ಇದ್ದಾರೆ. ಯಾಕೆಂದ್ರೆ ಕೊರೋನಾ 1, 2, 3ನೇ ಅಲೆಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೊಡೆತವನ್ನು ತಿಂದಿರುವಂತಹದ್ದು. ಆ ರೀತಿಯ ಸನ್ನಿವೇಶ ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ಜನರೇ ಜಾಗೃತರಾಗ್ತಾ ಇದ್ದಾರೆ, ಅಲರ್ಟ್ ಆಗ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಏನೆಲ್ಲ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದು ಬೇಸಿಕ್ ಆಗಿ ಮಾಸ್ಕು ಜೊತೆಗೆ ಸ್ಯಾನಿಟೈಸರ್ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡುವಂತಹದ್ದು, ಅದರ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವಂತಹದ್ದು. ಈ ಅಂಶವನ್ನು ಅನುಸರಿಸುವ ಮೂಲಕ ಕೊರೋನಾದಿಂದ ದೂರ ಇರುವಂತಹ ಕೆಲಸಕ್ಕೆ ಹೋಟೆಲ್ ಮಾಲೀಕರು ಕೂಡ ಮುಂದಾಗಿರುವಂತಹದ್ದು. ಬೆಂಗಳೂರಿನಲ್ಲಿ ಕೊರೋನಾ ಕೇಸಸ್ಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದಂಗೆ ಎಲ್ಲ ಕಡೆ ಕೂಡ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. ನಾವೀಗ ನಿಸರ್ಗ ಹೋಟೆಲ್ ಕಾರ್ಪೊರೇಷನ್ ಸರ್ಕಲ್ ಬಳಿ ಇದ್ದೀವಿ. ಇಲ್ಲಿ ಕೂಡ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳು ಅಂದರೆ ಎಂಟ್ರಿ ಭಾಗದಲ್ಲಿ ಮತ್ತೆ ಸ್ಯಾನಿಟೈಸರ್ನ ಇಟ್ಟಿದ್ದಾರೆ. ಗ್ರಾಹಕರು ಸ್ಯಾನಿಟೈಸರ್ನ ಹಾಕೊಂಡು ಒಳಗಡೆ ಪ್ರವೇಶವನ್ನು ಮಾಡ್ಬೋದು. ಜೊತೆಗೆ ಟೇಬಲ್ ಕ್ಲೀನಿಂಗ್ಗಳ ವಿಚಾರದಲ್ಲೂ ಕೂಡ ಅಷ್ಟೇ ಗಂಟೆಗೊಂದು ಸಲ ಕ್ಲೀನಿಂಗನ್ನು ಮಾಡುವಂತಹ ಪ್ರೋಸೆಸ್ಸಲ್ಲಿ ಕೂಡ ಇದ್ದಾರೆ. ಇನ್ನು ಪ್ರಮುಖವಾಗಿ ಎಲ್ಲ ಸಿಬ್ಬಂದಿಗಳು ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿ ಈ ಒಂದು ಅಂದರೆ ಗ್ರಾಹಕರಿಗೆ ಸರ್ವನ್ನ ಮಾಡ್ತಾ ಇದ್ದಾರೆ. ಬಹುತೇಕರು ಗ್ಲೌಸನ್ನು ಕೂಡ ಕೈಗೆ ಧರಿಸ್ಕೊಂಡಿದ್ದಾರೆ. ಈ ಹಿಂದೆ ಈ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದ್ವು. ಆದರೆ ಈಗ ಅಗೇನ್ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಎಲ್ಲ ಭಾಗದಲ್ಲೂ ಕೂಡ ಅನುಸರಿಸಲಾಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಬ್ಬ ವೇಟರ್ ಆಗಿರ್ಬೋದು ಅಥವಾ ಒಳಗಡೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಳವಡಿಸ್ತಾ ಇದ್ದಾರೆ. ಮಾತಾಡ್ಸೋಣ ಇಲ್ಲಿನ ಸಿಬ್ಬಂದಿಗಳನ್ನು. ಸರಿಗ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳೆಲ್ಲ ತುಂಬ ನೀಟಾಗಿ ತಗೊಂಡಾಗಿದೆ. ಸೊ ಏನು ಹೇಳ್ತೀರಾ? ಎಲ್ಲ ನೀಟಾಗಿ ತಗೊಂಡಿದ್ದೇವೆ, ಎಲ್ಲ ಬ್ಲೌಸ್ ಹಾಕೊಂಡಿದ್ರು, ಎಲ್ಲ ಮಾಸ್ಕ್ ಹಾಕೊಂಡೇ ಇದ್ದಾರೆ. ಏನು ತೊಂದರೆ ಇಲ್ಲ. ಗ್ರಾಹಕರಿಗೆಲ್ಲ ಇಟ್ಟಿದ್ದೇವೆ ಸ್ಯಾನಿಟೈಸ್ ಮುನ್ನೆಚ್ಚರಿಕೆಯಾಗಿ. ಓಕೆ. ಸೊ ಆತಂಕ ಇದೆಯಾ, ಕೇಸಸ್ಗಳು ಜಾಸ್ತಿ ಆಗುತ್ತೋ ಏನೋ ಎನ್ನುವಂಥದ್ದು? ಯಾವ ರೀತಿ ಮುನ್ನೆಚ್ಚರಿಕೆ ನೀವು ಇಲ್ಲಿ? ನಾವೇನು ಗೊತ್ತಾ, ಇನ್ನೂ ಜಾಸ್ತಿ ಆಗಬಹುದು ಅಂತ ಮುನ್ನೆಚ್ಚರಿಕೆಯಿಂದ ಮಾಡ್ತಾ ಇದ್ದೇವೆ. ಓಕೆ. ಸೊ ಹೋಟೆಲನ್ನು ಸ್ಯಾನಿಟೈಸ್ ಮಾಡುವಂಥದ್ದು ಅದೇ ಹೇಗೆ ಗಂಟೆಗೊಮ್ಮೆ ಮಾಡ್ತಾ ಇದ್ದೇವೆ. ಗಂಟೆಗೊಂದು ಟೇಬಲ್ ಕ್ಲೀನ್ ಮಾಡ್ತಾ ಇದ್ದೇವೆ ಸರಿಯಾಗಿ. ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ? ಪರವಾಗಿಲ್ಲ, ನಡೀತಾ ಇದೆ. ಇನ್ನೇನು ಏನಾಗಬೇಕಂತ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು, ಕಾದು ನೋಡ್ಬೇಕು. ಓಕೆ. ಸೊ ಆಲ್ರೆಡಿ ಎಲ್ಲ ಸಿಬ್ಬಂದಿಗಳಿಗೆ ವ್ಯಾಕ್ಸಿನೇಷನ್ ಅಂತೂ ಆಗೇ ಆಗಿರುತ್ತೆ ಅನ್ಸುತ್ತೆ. ಹೋಟೆಲ್ ಬರ್ತಾ ಇದೆ, ಎಲ್ಲರಿಗೂ ಆಗಿದೆ. ಓಕೆ. ಸೊ ಸಿಬ್ಬಂದಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಆ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ನೀವು? ಮಾಡ್ತೀನಿ, ಶುರು ಮಾಡಿಲ್ಲ, ಇನ್ನು ನೋಡ್ಬೇಕು ಮುಂದೆ ಏನಾಗುತ್ತೆ. ಜಾಸ್ತಿ ಆದರೆ ಮಾಡಲೇಬೇಕಾಗುತ್ತೆ. ಈ ಹಿಂದೆ ಕೋವಿಡ್ ಬಂದಾಗ ಸಾಕಷ್ಟು ಎಫೆಕ್ಟ್ ಆಗಿರುವಂತಹ ಉದ್ಯಮ ಕೂಡ ಹೋಟೆಲ್ ಆಗಿತ್ತು. ಸೊ ಹಾಗಾಗಿ ಈ ಬಾರಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಹೋಟೆಲ್ ಅಂದರೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತೆ. ಅದು ಕೊರೋನಾ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಈ ಹಿಂದಿನ ಸಾಲು ಕೊರೋನಾ ಸಂದರ್ಭದಲ್ಲಿ ಎದುರಿಸಿದಂತಹ ಸಮಸ್ಯೆ ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ ಹೋಟೆಲ್ನ ಮಾಲೀಕರು.